6-7 ಹುಡ್ಗಂಗೆ ಕರೆಕ್ಟ್ ಆಗತ್ತ ಅದು. ಇವನ್ ತೆಳಗಿದ್ರೆ ಏನು ಮಾಡ್ಬೇಕೀಗ? ಏನೊಂದು ಮಾಡ್ತಾರ ಅಡ್ಜಸ್ಟ್ಮೆಂಟ್. ಇಷ್ಟನ ಬಂದತ್ತಲ್ಲ ಶಾರ್ಕ್ ಅನ್ಕಂತ. ಚಲೋ ಆಯ್ತು. ಇನ್ನು ಸ್ವಿಮ್ಮಿಂಗ್ ಹೋಗೋದು ಕಲಿ ಹುಚ್ಚ ಮಾಡ್ಬೇಡ ಮನೆಗೆ ಸೇರಿ. ಹಿಂಗೆಲ್ಲ ಐತೆ ನಾವು ಬಂದೆ ಇಲ್ಲಿ ಅದಕ್ಕೆ ಯಾವಾಗ ಮುಂದೆ ಬರ್ಬೇಕು ಜೀವನದಾಗ. ಎಲ್ಲ ನೋಡ್ರಿ ಸಲ್ಮಾನ್ ಭಾಯ್ ಬಂದ. ಸಲ್ಮಾನ್ ಭಾಯ್ ಪೀಚೆ ಅಂತ ಫ್ಯಾಮಿಲಿ ಸೆಕ್ಷನ್ ಎಲ್ಲ ತಲೋಗ್ರಿ. ಯಾರು ಕ್ರಿಕೆಟ್ ನೋಡಕ್ಕೆ ನಿಂದ್ರತಾರ ನೋಡ್ರಿ ಇಲ್ಲಿ. ಕ್ರಿಕೆಟ್ ನೋಡತ್ತಾರ ಎಲ್ಲರೂ. ಅವ್ನು ತೆಗಿತಾನ ಫೋಟೋ. ಇದು ವಿಲೇಜ್ ಇದು ಭಾಳ ಓಲ್ಡ್. ಒಳಗೆ ಹೋಗತ್ತೀವಿ ನೋಡ್ರಿ ಬರ್ರಿ. ಇದು ಭಾಳ ಫೇಮಸ್, ಭಾಳ ಓಲ್ಡು. ಇಟ್ ಈಸ್ ವಿಲೇಜ್ ಇಸ್ ವೆರಿ ಓಲ್ಡ್. ವಿಲೇಜ್ ಧಾಬಾ ಬಟ್ ಹಿಂಗೆ ಮಾಡಿಫೈ ಮಾಡ್ರೆ ಹೌದು. ಮೊದಲು ಕಡಿಮೆ ಇತ್ತು, ಇದೆಲ್ಲ ಮಾಡಿಫೈ ಮಾಡಿ ಮತ್ತಿದು ಮಾಡಿ. ನನ್ನ ತೋರಿಸಿ ಕೆಳಗೆ ನೋಡಲ್ಲಿ ನಾವಾಗೈತಲ್ಲಿ ಎಲ್ಲ ಚಲೋ ಆಯ್ತು. ಬರ್ತಿದ್ದೇನೆ ನೋಡ್ರಿ. ನಾವು ಸಡನ್ನ ಪ್ಲಾನ್ ಮಾಡಿ ಎಲ್ಲ ಬರ್ತೀವಿ. ಹೀಲಿ ಫ್ಯಾಮಿಲಿ ಇವತ್ತ ಹಿಲಿ ಫ್ಯಾಮಿಲಿ ಬಂದೈತಿ. ಹಿಲಿ ಫ್ಯಾಮಿಲಿ ಮತ್ತು ಹೊರಗೆ ನ್ಯೂ ಜಾಯ್ನರ್ ಬರ್ತದಾರ. ಅದ್ರಾಗಲ್ದ ಹೊರಗಪ್ಪ ಅವ್ರ ಸೀನಿಯರು. ಸೀನಿಯರ್ಸ್ ನೋಡ್ರಿ ಟೀಮ್ ಮ್ಯಾನೇಜರ್ ಈಗ ಸೀನಿಯರ್ ಇಬ್ಬರು ಮಂದಿ ಟೀಮ್ ಮ್ಯಾನೇಜರು. ಮಾಡಿದ್ದೆಲ್ಲ ಅವರು, ನಮ್ದೇನಿಲ್ಲ ಅದ್ರ ಅವ್ರದ್ದು. ಇವ್ರೊಬ್ರು ಈಗ ನೆಕ್ಸ್ಟ್ ಸೀನಿಯರ್ ಟೀಮ್ ಮ್ಯಾನೇಜರ್. ನಾವು ಸೀನಿಯರ್ ಟೀಮ್ ಮ್ಯಾನೇಜರ್ ಆಗ್ತೀವಿ. ಆಮೇಲೆ ಎಲ್ಲ ಟೀಮ್ ಕಂಟ್ರೋಲ್ ಮಾಡ್ತೀವಿ ನಾವು ಹೆಂಗೆ ಅಂತೇಳಿ. ಅದು ಸರ್ಗೆ ತಲೆ ತಿಂದು ಬ್ಯಾಡ್ ಅಂದ್ರು ಕೇಳಿ ಹಿಂಗೆಲ್ಲ ನೋಡ್ರಿ ಅಷ್ಟೇ ಗೈಸ್. ಗುಡ್ ಮ್ಯಾಚ್. ಅವ್ರು ನಿಮಗೆ ಹೀಲಿ ಕೊಡಲ್ಲ, ಹೀಲಿ ಕೊಡ್ತಾರ ಅವರು. ಹೀಲಿ ನೀವು ಅದನ್ನೆಲ್ಲ ಸಪೋರ್ಟ್ ಮಾಡಬೇಡ್ರಿ. ಕ್ರಿಯೆಗೆ ಪ್ರಾಬ್ಲಮ್ ಮಾಡ್ತಿರ್ತದೆ ನಮಗೆ. ಅವಾಗಷ್ಟೇ ನಮ್ಮಲ್ಲೆಲ್ಲ ನಮ್ಗೆ ಅಲ್ಲಿ ಬಿಟ್ಟಿದಾಗ ಐತದ ನೀನು ಹೋಗಿ ಅಲ್ಲೇ ಇರ್ತಾನೆ, ಅಲ್ಲೇ ಇರ್ತಾವೆ. ಟೈಮಿಂಗ್ ಬೆಳಗ್ಗೆ 10ರಿಂದ 5 ಗಂಟೆ. ಪನ್ನೀರ್ದಲ್ಲೇ ಬರ್ದು RCB ಡೆವಲಪ್ಮೆಂಟ್ ಚಲೋ ಆಗತ್ತೆ. ಇವು ನೋಡ್ರಿ ಇಷ್ಟು ದಪ್ಪಾಗಿ ಆರ್ಟಿಫಿಷಿಯಲ್ ಅನ್ನಿಸ್ತಾವ ನೋಡು. ಇಲ್ಲ ರಿಯಲ್ ಗಿಡನ ಅದಾವ, ಹಂಗೆಲ್ಲ ಆಗ್ಯಾವ. ಇಷ್ಟು ಚೆನ್ನಾಗಿ ಆಗ್ಯಾವ, ಮಸ್ತ್ ಆಗ್ಯಾವ ಗಿಡಗಳು ಇದ್ರಾಗ. ಅವ್ರಿಗಷ್ಟೇ ಒಳಗೆ ಅಲ್ಲೊಂದು ಗೇಟ್ ಐತಿ. ಇಲ್ಲೇ ಹಚ್ಚಿರ್ಬೇಕು ಅದಕ್ಕೆ. ಹೋದ್ಸಲನೇ ಇಲ್ಲೇ ಹಚ್ಚಿದ್ರು.
भी अभी आप देख रहे हैं ये यादव and सारा function सिंगापुर, लगे। मलेशिया एंड दुबई, ये सारी कंपनीज One function attend. Also, one more thing, we are going to मुझे अभी भी याद है जब 2008 में मेरे ऊपर कुछ फाइनेंशियल क्राइसिस की नौबत आई थी, तो मेरी माँ ने 10 तोला मेरे हाथ में रखा था। मुझे पता भी नहीं था, इतना 10 भी नहीं, मेरे को लगता 20 से 30 तोला ನೋಡಿ ಗಸ್ ನಮ್ಮ ಫುಡ್ ರೋಸಿಗೆ ಬಂದಿಲ್ಲ, ಯಾಕಂತಂದರೆ ಒಂದು ಇವೆಂಟ್ ನಡೆದೈತೆ, ಫೈನಾನ್ಷಿಯಲ್ ಇವೆಂಟ್. ನಾವು ಅಲ್ಲ, ನಮ್ಮ ಫಾದರ್ ಬಿಸ್ನೆಸ್ ಪಾರ್ಟ್ನರ್ ಅಂತ, ನಾವು ಸುಮ್ಮನೆ ಹಾಗೆ ನಮ್ಮ ಹೇಳಿ ತಗೊಂಡು ಬಂದೀವಿ. ನಾವು ಟೀಮ್ ಮ್ಯಾನೇಜರ್, ಅದಕ್ಕೆ ಇವ್ರು ನೋಡ್ರಿ, ಇವ್ರು ಟೀಮ್ ಮ್ಯಾನೇಜರ್ ಅಂತೇಳಿ. ಇದೆಲ್ಲ ಯಾಕೆ ನಿಮಗೆ ಅಪ್ಪು, ನಾನು ನಿನಗೆ ನನ್ನ ಮಾಡೋದ್ರೆ ನಿಮ್ಮ ಅಮ್ಮನೂ ಮಾಡೋದು, ಯಾಕಂದರೆ ಕೆಲ ಸೌತೆಕಾಯಿ ಕ್ಯಾರೆಟ್ ಕಟ್ ಮಾಡ್ತಿದ್ಲ ಅಂತ ಅವನಿಗೆ. ಹೌದು, ಅವನಿಗೆ ಭಾಳ ಕಟ್ ಮಾಡಿ ಇಡ್ತಿದ್ದಲ್ಲ ಮೊದಲು, ಇಕ್ಕಿ ಅಷ್ಟು ತಿನ್ನಂಗಿಲ್ಲ, ಅವ್ನು ಭಾಳ ತಿಂತಿದ್ದ. ಸೌತೆಕಾಯಿ ಕ್ಯಾರೆಟ್ ಕಟ್ ಮಾಡಿ ಕಂಪಲ್ಸರಿ ಅನ್ನ ಮಾಡೋದೆಲ್ಲ. ಅದಕ್ಕೆ ನೋಡಕ್ ನಾನು ಬೇಡ ಅಂದ್ರೂ ಕೂಡ ಬಿಟ್ಟಿಲ್ಲ. ಇಬ್ಬರು ಟೀಮ್ ಮ್ಯಾನೇಜರ್ ಇವಾಗ ಒಂದೇ ಲೆವೆಲ್ನಾಗಿದ್ದೀವಿ ನೋಡ್ರಿ. ಬಯಸದೆ ಬಂದ ಭಾಗ್ಯ ನಮ್ಮ ಮುಂಗೆ. ಸದ್ಯಕ್ಕೆ ಹಿಂಗೆ ರೆಡಿ ಆಗಿವಿ. ಟೀಮ್ ಮ್ಯಾನೇಜರ್ ಏನು ಹೇಳ್ತಾರೆ, ಇದು ಫಸ್ಟ್ ಟೈಮ್ ನೀವು ಟಬಾಬಿನ ದುಡ್ಡು ಹಾಕಿ ಮಾಡಿದ್ದು, ಬೇರೆ ನೀನು ಡೈರೆಕ್ಟ್ ಟೀಮ್ ಮ್ಯಾನೇಜರ್ ಮಾಡತ್ತೆ. ಅದು ಹೀಲಿ ಹೀಲಿ ಮಾಡತ್ತೆ ಟೀಮ್ ಮ್ಯಾನೇಜರ್. ಥ್ಯಾಂಕ್ ಯು ಹೀಲಿ ಅಂತ ಅಷ್ಟೇ. ಇವ್ರಿಗೆ ಡೈರೆಕ್ಟಾಗಿ ಹೋಗಿ ವಿಕಾಸ್ ಅವ್ರು ಮೀಟ್ ಆಗಿದ್ದೀವ್ರಿ ಅಲ್ಲ, ಅದಕ್ಕೆ ಹೌದು. ಅವನ ಆ್ಯಪಿಗೆಲ್ಲ ಗೊತ್ತಿತ್ತು ಅದು, ಇಕ್ಕಿ ಹೋಗಿ ಮೀಟ್ ಆಗಿ ಬಂದಲ್ಲ ಅಂತ. ನೋಡ್ರಿ 10 ಗಂಟೆ ಆಗೈತೆ, ಇಷ್ಟು ಕ್ರೌಡ್ ಐತೆ, ಯಾರು ಹೊಟ್ಟೆದ ಬಗ್ಗೆ ವಿಚಾರ ಮಾಡೋದು. ನೋಡ್ರಿ, ನಾವು ಇಂಥ ಕಾಂಪ್ಲಿಕೇಟೆಡ್ ಬಿಸ್ನೆಸ್ ಬರಂಗಿಲ್ಲ, ಬಟ್ ಇದು ಸ್ವಲ್ಪ ಈಸಿ ಐತೆ, ನಮಗೂ ತಿಳಿಯತ್ತದ ಅಷ್ಟೆ. ನಮ್ದು ಇಲ್ಲಿ ನೋಡಿ, ಇಲ್ಲಿಗೆ ಕರ್ಕೊಂಬಂದು ಬಿಟ್ಟದ ನಮ್ಮಲ್ಲಿ. ಏನು ಹೇಳೋದು, ಎಲ್ಲ ಇಲ್ಲಿ ಮೈ ಮನೆ ಇವ್ರು ನೋಡ್ರಿ, ಅವಾಗ ವೈಟ್ ಗಿಟ್ ಹಾಕೊಂಬರೋದಿಲ್ಲ, ಇವತ್ತು ಹಾಕೊಂಬರೋದಿಲ್ಲ. ಅವ್ರು ಹೋದ್ರೆ ನಾ ಅವ್ರಿಗೆ ಓಡಕ್ ಬರಲ್ಲ. ನಾನು ಹೋಗ್ತೀನಿ. ಒಬ್ಬರಿಗೆ ಹೋಗಕ್ ಕೊಡಲ್ಲ. ನಾನು ಒಬ್ಳಂತ ಬಂದೇ ಬರ್ತೇನೆ, ಅದು ಯಾಕೆ ಗೊತ್ತಿಲ್ಲ ನನಗೆ. ಫಾರಿನ್ ಟ್ರಿಪ್ ಬಗ್ಗೆ ನೋಡ್ರಿ, ನಮ್ಮ ಹಾಡು ಬಂದೋಯ್ತು. ನಮ್ಮ ಡ್ಯಾನ್ಸ್ ಪಾರ್ಟ್ನರ್ ಇಲ್ಲ, ಜೀವನ್, ಅದಕ್ಕೆ ಅದು ನಮ್ಮ ಫೇವ್ರೇಟ್ ಹಾಡು ಬಂದೋಯ್ತು. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬಗ್ಗೆ ಒಂದು ಮೀಟಿಂಗ್ ಇತ್ತು. ಪ್ಲಸ್ ಎಲ್ಲರೂ ಯಾರು ಇನ್ವೆಸ್ಟರ್ ಮಾಡಿದಾರನ್ನ ಅವ್ರಿಗೆಲ್ಲರಿಗೂ ಅವಾರ್ಡು ಇತ್ತು. ನೆಕ್ಸ್ಟ್ ಅವಾರ್ಡ್ ನಮಗೂ ಬರ್ತದೆ. ಅದರಿಂದ ನಾವು ಇನ್ವೆಸ್ಟರ್ಸ್ ಇದ್ದೀವಿ ಇದರಲ್ಲಿ. ಸೊ ಅದು ಇವರೆಲ್ಲ ಅದು ಟ್ರಸ್ಟೆಡ್ ಇದ್ದಾರೆ. ಸೊ ಯಾರು ಇಂಟ್ರೆಸ್ಟ್ ಇದು ಮಾಡ್ಬೋದು, ನೋಡೋಣ ಅಪ್ರೋಚ್ ಮಾಡ್ತೀವಿ. ಯಾರು ಇಂಟ್ರೆಸ್ಟ್ ಇದ್ದವರು ಪೇಂಟ್ ಮಾಡ್ಬೋದು. ಸೊ ಚೆನ್ನಾಗಿ ರಿಟರ್ನ್ ಚೆನ್ನಾಗಿದೆ ಅಷ್ಟೇ. ಇವತ್ತು ಇದೆ ಹುಡುಗರು ನಾವು ಅವಾಗಲೇ ಟೀಮ್ ಮ್ಯಾನೇಜರ್ ಆಗಿದ್ರೆ ನೆಕ್ಸ್ಟ್ ಆಲ್ರೆಡಿ ಈಗ ಇಲ್ಲಿ ಟೀಮ್ ಮ್ಯಾನೇಜರ್ ಆಗಿದ್ದಾರೆ, ಇವರು ಇಲ್ಲಿ ಟೀಮ್ ಮ್ಯಾನೇಜರ್ ಆಗಿದ್ದಾರೆ. ನಾವು ಯಾವ ಮ್ಯಾನೇಜರ್ ಇಲ್ಲಿನ ಬರೇ ಅವರೆಲ್ಲ ದೊಡ್ಡ ಮ್ಯಾನೇಜರ್ ಆಗೋದು, ನಾವೆಲ್ಲ ಸಣ್ಣ ನೆಕ್ಸ್ಟ್ ಸೀನಿಯರ್ ಟೀಮ್ ಮ್ಯಾನೇಜರ್ ಆಗ್ತಾರೆ ಒಂದು ಶಾರ್ಟ್ಲಿ. ಬರ್ತೀವಿ, ಪ್ರಮೋಷನ್ ಕೊಡತ್ತ ಏನಲ್ಲ ಅಂತೇಳಿ. ಇಲ್ಲಿ ಬೇರೆ ನಿಮಿಷ, ನಂಗೆ ಎಷ್ಟೇ ಮಾತ್ರ ಈಗಲೇ ದುಡ್ಡು ಬರಲ್ಲ, ಹಿಂಗೆ ಬರೋ ತೆಗೆದು
ನೋಡ್ರಿ ನೋಡ್ದವ್ರಿಗೆ ಗೊತ್ತಿರ್ಬೋದು ಬರ್ಕೆಟ್ ಸ್ಟಾಕ್ ಅಂದ್ರೆ ಎಲ್ಲಿದ್ದು ಕಂಪನಿ ಅಂತ. ನಾವು ನಮ್ಗೆ ಇದು ಜರ್ಮನ್ ಕಂಪನಿ, ಅದು ಹಂಗೆ ಔಟ್ಸೈಡ್ ಕಂಪನಿ. ಆ ಚಪ್ಪಲ್ಗಳಿಲ್ಲ, ನಾವು ಹೋಗ್ತಿದ್ವಿ ಅಲ್ಲಿ ದೊಡ್ಡ ದೊಡ್ಡ ಮಾಲ್, ಇಂಥವು ಚಪ್ಪಲ್ ಹಾಕೋತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಇದೆಲ್ಲ ಆಗಿದ್ದು ಬರೀ ಇಲ್ಲಿಂದ ಅವನಿಂದ. ಅವನ ವಾಪಸ್ ಕರ್ಕೊಂಬ. ಅವ್ನು ಇದ್ದಿದ್ರೆ ಇನ್ನೂ ನಾನು ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಮಾಡ್ತಿದ್ದ ಅಂತದಿತ್ತ ಒಂದು. ನಿಮ್ಮ ಮನುಷ್ಯ ಇದ್ದಾನೆ, ಹೋಗಿ ಕರ್ಕೊಂಬರೋದನ್ನ ವಾಪಸ್ ಹೋಗ್ರಿ ಅಂತ ನಾನು ನೋಡು. ಅವ್ನು ನನಗೆ ಸುಮ್ಮನೆ ನೆನೆಸ್ಕೊಂಡಿದ್ದಕ್ಕೆ ನೋಡಿ ಎಷ್ಟೆಲ್ಲ ಚಲೋ ಆಗ್ತಾಯಿತ್ತು. ಈಕಿದ ಜವಾರಿ ಕನ್ನಡ ಸಾಲಿ ಇವ್ರ ಕಡೆ ಈಕೆ ಪ್ರಾಡಕ್ಟ್ ಬಿಜಾಪುರ ಪ್ರಾಡಕ್ಟ್ ಐತೆ ಬಿಡೋದು. ನಂಗೆ ಒಂದು ವಾಪಸ್ ಬಿಜಾಪುರ ಪ್ರಾಡಕ್ಟ್ ಅದು ಬಿಜಾಪುರ ಪ್ರಾಡಕ್ಟು. ಇದು ಪಂಜಾಬ್. ಅವ್ನು ವಾಪಸ್ ಕರ್ಕೊಂಡ್ ಬರ್ತಾರ ಇಲ್ಲ ನೋಡ್ರಿ ಈಗ ಏನ್ ಹೇಳ್ತಾರ ಅದ್ರ ಬಗ್ಗೆ. ಅದೇನು ಅವ್ರು ಕೊಟ್ಟವ್ರು ಕೊಡ್ಬೇಕಲ್ಲ, ಅದನ್ನ ಯಾಕೆ ಅವ್ರು ಬ್ಯಾಡ ಅಂದ್ರೆ ನಾವು ತರ್ಬೋದು. ಆಶೀರ್ವಾದ ಮಾಡ್ಕೊಡ್ತಾರೆ ನಿಮ್ಮ ಮನೆಗೆ ಯಾವಾಗ ಬೇಕಾದ ಅಯ್ಯೋ ಅದು ಆಗಲ್ಲ ಬಿಡ್ರಿ, ಬೇಡ. ಎಷ್ಟು ರಶ್ ನಮಗೆ ಉಳಿದು ಬಿಡ್ತತ್ತೆ, ನಾವು ಇರಂಗಿಲ್ಲ. ಸಾಕು ಇಷ್ಟ, ಇದಕ್ಕಿಂತ ಜಾಸ್ತಿ ಅನ್ಸೋದನ್ನ ಇಷ್ಟು ಉದ್ದ ಅದ ನಮ್ಮ ಕಸ್ಟಮರೇ ಮತ್ತು ನಿಮ್ಗೆ ಆಮೇಲೆ ಮೆಂಬರ್. ಬಡಿಯೋರಿಲ್ಲ ಅಣ್ಣ, ಅದಕ್ಕೆ ಹಂಗೆ ಮಾಡಿ ಬಡ್ದಿಲ್ಲಲ್ಲ ಅವ್ರಪ್ಪ. ನಮ್ಮ ಬೇಬ ಅಂತ ಅವ್ರ ಕಲರ್ ಐತ್ಲ ಪಾಪ ಹಂಗೆ ಕೂತಾರ, ನೀವು ಅವ್ರಿಗೆ ಕೇಳಲೇವಲ್ರಿ. ಏನ ಒಂದು ತಿನ್ನೇನು ಲೈಟ್ ಆ್ಯಂಡ್ ಹಿಂಗೆ ಶೈನಿಂಗ್ ಬರೋ ಕಲರ್ ಮಾಡೋದು ಪಾಪ, ಜಗ್ಪಾಗ್ ಮಾಡಂಗಿಲ್ಲ ಅವ್ರು, ಇಷ್ಟೇ ಸಾಕಂತ. ಅಂಥವೆಲ್ಲ ಕಾಲೇಜ್ದಾಗ ಮಾಡ್ಕೊಳಂಥ ಕಲರ್ಗಳು ಈಗ ಮಾಡ್ಕೋಬೇಡ್ರಿ ಅಂತ. ಇಷ್ಟೇ ಲೈಟ್ ಸಾಕು, ಒಂದು ಸ್ವಲ್ಪ ಬ್ಲ್ಯಾಕ್ ಇರೋಕ್ಕಿಂತ ಒಂದು ಸ್ವಲ್ಪ ಬ್ರೌನ್ ಶೈನ್ ಆಗೋ ಹಂಗೆ ಡೀಸೆಂಟಾಗಿ. ಅದು ಐರನಿಂಗ್ ನಾ ಹಂಗೆ ಹೇಳಿದ್ದಿಲ್ಲ, ಅವರಾಗೆ ಮಾಡೋದು. ನೆಕ್ಸ್ಟ್ ಟೈಮು ನಾರ್ಮಲ್ ಸೆಟ್ಟಿಂಗ್ ಮಾಡಿಸ್ತೀನಿ. ಊರಿಗೆ ಮಾರ್ಕೆಟ್ ಹೋಗೋದು ತಪ್ಪೈತೆ, ಅದನ್ನು ಹೇಳೋದು ಜೂಲಿಗೆ ಅನ್ನ ಮಾಡ್ಬೇಕು. ವ್ಲಾಗ್ ಏನು ಮಾಡ್ತಿದ್ದೇವೆ, ನಾಳೆ ನಾವು ಜರ್ನಿನಾಗಿರ್ತೀವಿ. ಇದು ನೋಡ್ರಿ ಫ್ರೀ ಏನೋ ವ್ಲಾಗ್ ಇದು, ಒಟ್ಟು ಫ್ರೀ ವ್ಲಾಗ್. ಎಲ್ಲಿ ಹೋಗ್ತೀವಿ ಜರ್ನಿ, ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋದ್ವಿ, ಪುಣೆಗೆ ಹೋದ್ವಿ, ಈಗ ನೆಕ್ಸ್ಟ್ ಎಲ್ಲ ಹೋಗ್ತಿದ್ದೇವೆ ಸೇಮ್ ಟೀಮ್. ಮತ್ತೆ ನೆಕ್ಸ್ಟ್ ಯಾಕೆ ಹಾಂ ಅವನು ಹೀಲಿ ಒಳಗೆ ಕರ್ಕೊಂಡಾರಂತೇಳಿ, ಹೀಲಿದು ಗ್ರೂಪ್ ಮೆಂಬರ್. ಬೆಂಗಳೂರಿಗೆ ಹೋಗ್ಬೇಕಂತ ನೆಕ್ಸ್ಟ್ ಗ್ರೂಪ್. ನೋಡ್ರಿ ಇವ್ರದ್ದು ಇದೆಲ್ಲ ಯಾಕೆ ಚಿನ್ನ ನಾ ಹೇಳಿಲ್ಲ ಅವ್ರಿಗೆ. ಇಷ್ಟೊಂದು ಅಯನಿಗೆ ಮಾಡ್ಬೇಡ, ನಾಳೆ ಮತ್ತೆಲ್ಲ ಇದಾಗ್ತದೆ ಜರ್ನಿದ ಅಂತ ಹೇಳಿದ್ರು ಮಾಡ್ಯಾರ. ಇಲ್ಲ ಕಾಂಪ್ಲಿಮೆಂಟ್ರಿ ಇರಲಿ ಚೆನ್ನಾಗಿ ಒಮ್ಮೆಗೆ ಹಿಂಗಿರ್ಬೇಕಂತ, ನಾನು ಕರ್ಲಿ ಇರ್ಬೇಕಂತ, ಹಿಂಗೊಂದು ನಮ್ದು. ಮನೆಗೆ ಹೋಗಿ ಭಾಳ ಕೆಲಸ ಬಿಡ್ತು ನನಗೆ.
ಜಂಪ್ ಮಾಡತ್ತ ಇದೆ ಅದು ಫೆರಾರಿನ ಅದು ಜಂಪ್ ಮಾಡತ್ತ ಅಂದ್ರೆ ಏನದು ಜಂಪ್ ಮಾಡೋದು